ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ನಾಳೆ ಅಕ್ಷಯ ತೃತೀಯ ಅಂತ ಪಂಚಾಂಗದಲ್ಲಿ ಹಾಕಿರ್ತಾರೆ. ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯ ಅಕ್ಷಯ ತೃತೀಯ. ಕ್ಷಯ ಅಂತಂದರೆ ಇರುವ ವಸ್ತು ಕಮ್ಮಿ ಆಗುವುದು. ಕ್ಷೇಮ ಅಂತಂದರೆ ಇರುವ ವಸ್ತು ಹಾಗೇ ಇರೋದಕ್ಕೆ ಕ್ಷೇಮ ಅಂತ ಹೆಸರು. ಇರುವುದನ್ನು ಕಾಪಾಡಿಕೊಂಬೋದಕ್ಕೆ. ಅಕ್ಷಯ ಅಂತಂದರೆ ನಮಗೆ ಎಷ್ಟು ಇದೆಯೋ ಅದಕ್ಕಿಂತ ಹೆಚ್ಚು ಬೆಳೀತಾ ಹೋಗೋದು ಅಂತ. ಎಂಡ್ಲೆಸ್. ಕುಚೇಲ ಕೃಷ್ಣದೇವರನ್ನು ದರ್ಶನ ಮಾಡಿ ಇಷ್ಟುಂಟು ಅವಲು ಭಕ್ತಿಯಿಂದ ಅವನಿಗೆ ಕೊಟ್ಟದ್ದರಿಂದ, ಅದು ಭಕ್ತಿಯಿಂದ ಕೊಟ್ಟದ್ದರಿಂದ ಅವನು ಆ ಭಕ್ತಿಗೆ ಮೆಚ್ಚಿ ಇವನಿಗೆ ಬೇಕಾದ ವಸ್ತುಗಳು. ಅಕ್ಷಯ ಅಂತಂದರೆ ಎಂಡ್ಲೆಸ್ ಅಂತ ಹೇಳಿದಲ್ಲ, ನಾವು ಎಷ್ಟು ನೆನೆಸ್ತಾವೆಯೋ ಅದಕ್ಕೂ ಒಂದು ಪಡಿ ಮೇಲೆ ಇರುವಂತೆ ಅಷ್ಟು ವಿಶೇಷವಾಗಿ ದೇವರ ಅನುಗ್ರಹ ಕುಚೇಲನಿಗೆ ಆಯಿತು. ಆದ ಕಾರಣ ಅದಕ್ಕೆ ಅಕ್ಷಯ ತೃತೀಯ ಅಂತ ಹೆಸರು. ಮತ್ತು ಪಂಚಾಂಗದಲ್ಲಿ ಕಲ್ಪಾದಿ ಯುಗಾದಿ ಹಾಗೆ ಅಂತ ಹಾಕಿರೋದು. ಯುಗಾದಿ ಅಂದರೆ ಕೃತಯುಗ ಆರಂಭದ ದಿವಸ, ಬ್ರಹ್ಮದೇವರು ಭೂಲೋಕವನ್ನು ಸೃಷ್ಟಿ ಮಾಡಿದ ದಿವಸ. ಕೃತಯುಗ, ತ್ರೇತಾಯುಗ ಆರಂಭದ ದಿವಸ, ದ್ವಾಪರಯುಗ ಆರಂಭದ ದಿವಸ, ಕಲಿಯುಗ ಆರಂಭದ ದಿವಸ ಮತ್ತು ವರ್ಷ ಆರಂಭ ಆಗುವ ದಿವಸ. ಇದಕ್ಕೆ ಯುಗಾದಿ ಅಂತ ಹೆಸರು. ಮತ್ತು ಅಕ್ಷಯ ಅಂತಂದರೆ ಪ್ರಭವ ವಿಭವ ಪ್ರಮೋದ ಅಂತ ಹೇಳಿ ಈ ವರ್ಷದ ತೆಲುಗು ವರ್ಷ ಪ್ರಕಾರ ಬರುತ್ತಲ್ವ, ವರ್ಷದ ಹೆಸರು. ಅದಲ್ಲಿ ಕೊನೆಯಲ್ಲಿ ಬರುವುದು ಅಕ್ಷಯ ಅಂತ, ಅಂದರೆ ಬೆಳೆಯುವುದು ಅಂತ. ಹಾಗೆ ಅಕ್ಷಯ ಅಂತಂದರೆ ಆ ವರ್ಷದ ಕೊನೆ ಹೆಸರು ಅಕ್ಷಯ. ಕೊನೆ ಹೆಸರಾದರೆ ಏನಾಯಿತು, ಮತ್ತು ತಿರುಗಿ ಆರಂಭದಿಂದ ಬೆಳೆಯೋದು ಅಂತ ಹೆಸರಾಯಿತು. ಅದಕ್ಕೆ ಆ ವರ್ಷದಲ್ಲಿ ಕೊನೆಯ ವರ್ಷದ ಹೆಸರು ಅಕ್ಷಯ ಅಂತ ಇಟ್ಟಿದ್ದಾರೆ, ಹೆಚ್ಚು ಬೆಳಿಬೇಕು ಎಂಬ ಕಾರಣದಿಂದ. ಹಾಗೆ ನಾಳೆ ವಿಶೇಷವಾಗಿ ಮುಹೂರ್ತಗಳಿಗೆ ದಿನವೇ ನೋಡಬೇಕಾಗಿಲ್ಲ ಅಂತ ಸಂಪ್ರದಾಯ, ಆ ದೇಶದ ಸಂಪ್ರದಾಯ ಅವರವರು ಅದನ್ನು ಫಾಲೋ ಮಾಡಬೇಕು. ನಾಳೆ ಮುಹೂರ್ತ ದಿನ, ನಾಳಿನ ದಿನ ಬಂದು ಮುಹೂರ್ತ ಯಾವಾಗಲೂ ಇರುತ್ತೆ. ರಾಹುಕಾಲ ಯಮಗಂಡ ಏನು ನೋಡಬೇಕಾಗಿಲ್ಲ, ಸಿಲ ವಿಷಯಗಳಿಗೆ ಮಾತ್ರ ನೋಡಬೇಕು ಅಂತ. ಬೇರೆ ಯಾವುದಕ್ಕೂ ಮುಹೂರ್ತ ರಾಹುಕಾಲ ಯಮಗಂಡ ನೋಡಬೇಕಾಗಿಲ್ಲ ಅಂತ. ನಾಳೆ ಅಕ್ಷಯ ತೃತೀಯ ದಿವಸ, ಪಿತೃಗಳ ದಿವಸ, ಯುಗ ಆರಂಭ ದಿವಸ, ಸರ್ವ ಪಿತೃ ತರ್ಪಣ ಮಾಡುವ ದಿವಸ. ಆದರೆ ನಾಳೆ ಮುಹೂರ್ತ ನೋಡಬೇಕಾದಿಲ್ಲ ಅಂತ ಒಳ್ಳೆ ಕೆಲಸಗಳು ದಂಡಿಯ ಆರಂಭಿಸುವ ದಿವಸ. ಯಾವ ಒಳ್ಳೆ ಕೆಲಸ ಮಾಡಿರೋ ಅಭಿವೃದ್ಧಿ ಆಗುತ್ತೆ ಎಂಬ ಕಾರಣ ನಾಳೆ ಎಲ್ಲ ಕೆಲಸ, ಜಪ ತಪ ಪಾರಾಯಣಗಳು ಇತ್ಯಾದಿಗಳು ಆರಂಭಿಸೋದಕ್ಕೆ ಎಲ್ಲದಕ್ಕೂ ಒಳ್ಳೆ ದಿವಸ ಅದು. ಬೆಳಿಗ್ಗೆ ಸ್ನಾನ ಸಂಧ್ಯಾ ವಂದನ, ದೇವರ ಪೂಜೆ, ಜಪ, ಇದೆಲ್ಲ ಎಷ್ಟು ಪಾರಾಯಣ, ಇದೆಲ್ಲ ಎಷ್ಟು ಮುಡ್ತೀಯೋ ಅಷ್ಟು ದೂರ ಅವರವರು ಅದನ್ನು ಫಾಲೋ ಮಾಡಬೇಕು. ಬಿಸಿಲು ಕಾಲವಾದ ಕಾರಣ ಪಾನಕ, ನಿರ್ಮಜ್ಜಿಗೆ, ಉದಕುಂಭ ದಾನ ಇದೆಲ್ಲ ವಿಶೇಷವಾಗಿ ದೇವರಿಗೆ ಸಮರ್ಪಣೆ ಮಾಡಿ ಎಲ್ಲರಿಗೂ ಕೊಡುವುದರಿಂದ ದೇವರು ಪ್ರೀತನಾಗತಾನ ಅಂತ. ನಾವು ಯಾವ ಕರ್ಮ ಮಾಡಿರೋ ದೇವರು ಪ್ರೀತಿಯಾಗಬೇಕು ಅಂತ ಹೇಳಿ ಮಾಡಬೇಕು ಅಂತ. ಆದಷ್ಟು ಇದನ್ನೆಲ್ಲ ಮಾಡಿ ಎಲ್ಲ ಜೀವರಾಶಿಗೂ, ನಿಮ್ಮ ಮನೆಯಲ್ಲಿ ಮೇಲೆ ಮಾಡಿಲಿ ಸಲ ಇದ್ದರೆ ಪಕ್ಷಿಗಳು ಬರುತ್ತೆ, ಅದಕ್ಕೆ ನೀರಿಡ್ರಿ, ಅದಕ್ಕೂ ನೀರಿಡ್ರಿ. ಭೂಲೋಕದಲ್ಲಿ ಎಲ್ಲ ಜೀವರಾಶಿಗೂ ಸೇರಿದ್ದಿತ ಭೂಲೋಕ ಅಂತ, ಮನುಷ್ಯರಿಗೆ ಮಾತ್ರ ಅಲ್ಲ. ಆದ ಕಾರಣ ಇದೆಲ್ಲ ಮಾಡಬೇಕು ಅಂತ. ಪಿತೃತರ್ಪಣ, ಸರ್ವ ಪಿತೃತರ್ಪಣ, ಕಲ್ಪಾದಿ ಯುಗಾದಿ ಪುಣ್ಯಕಾಲ ಆದ ಕಾರಣ ಸರ್ವ ಪಿತೃತರ್ಪಣ ಹೀಗೆ ಮಾಡಿ ನಾಳೆ ವಿಶೇಷವಾಗಿ ಇದನ್ನೆಲ್ಲ ಮಾಡಿ ಆದಷ್ಟು ದೇವರ ಪ್ರೀತಿಯಾಗಿ ಎಲ್ಲರಿಗೂ ಬೇಕಾದ ವರವನ್ನು ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾನೆ. ಮತ್ತು ಈ ಅಕ್ಷಯ ತೃತೀಯ ದಿವಸ ಬಂಗಾರ ತೆಗೆಯೋದು ಅಂತ ಏನೋ ಒಂದು ಅಭ್ಯಾಸದಲ್ಲಿ ಇವಾಗ ಒಂದು 10 ವರ್ಷವಾಗಿ ತಂದಿದ್ದಾರೆ. ಬಂಗಾರ ತೆಗಿಬೇಕೆಂಬುದು ಯಾವ ಶಾಸ್ತ್ರದಲ್ಲಿ ಹೇಳಲಿಲ್ಲ. ಬಂಗಾರ ಸತ್ವಗುಣವುಳ್ಳ ಒಬ್ಬರಿಗೆ ಇದನ್ನು ದಾನ ಕೊಡಬೇಕು. 1 ಮಿಲಿಗ್ರಾಮಾರ ದಾನ ಕೊಟ್ಟರೆ ವಿಶೇಷವಾಗಿ ಪುಣ್ಯ ಅಂತ ಹೇಳ್ತಾರೆ. ಅಷ್ಟೇ ಹೊರತು ಬಂಗಾರವನ್ನು ಬೆಲೆ ಕೊಟ್ಟು ತೆಗೆದು ಕೊಡಬೇಕು ಅಂತ ಯಾವುದು ಹೇಳಿಲ್ಲ. ಸೌಕರ್ಯ ಇರೋವಂಥವ್ರು ತೆಗಿತಾರೆ, ಅದು ಬೇರೆ ವಿಷಯ. ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ನೋಡಿರಿ ಅಂತಂದರೆ ಏನೋ ಒಂದು ಕಾರಣ ಇಟ್ಟುಕೊಂಡು ಇದನ್ನು ತೆಗೆಯೋದರಿಂದ ಅದು ಸೇರತ್ತೆ ಅಂತ ಒಂದಷ್ಟೇ. ಏನೋ ಒಂದು ಕಾರಣ ಇಟ್ಟುಕೊಂಡು ತೆಗಿಬೇಕು, ಇಲ್ಲಾಂದರೆ ಕಾಸು ಸೇರ್ಸೋಕೆ ಆಗೋದಿಲ್ಲ. ಆ ಕಾರಣದಿಂದ ಮಾಡ್ತಾರೆ, ಅದು ಕರೆಕ್ಟು. ಆದರೆ ನಾಳೆ ಬಂಗಾರ ತೆಗೆದೇ ಆಗಬೇಕು ಹಾಗೆ ಅಂತ ಯಾವುದೂ ಇಲ್ಲ. ಆದ ಕಾರಣ ನಾಳೆ ಇದನ್ನೆಲ್ಲ ಮಾಡಿ ವಿಶೇಷವಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿರಿ. ಶ್ರೀಕೃಷ್ಣಾಯ ನಮಃ. ಯಾವುದಾರ ಸಂದೇಹ ಇತ್ತು ಅಂತಂದರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಕೃಷ್ಣಾಯ ನಮಃ.